ದರ್ಶನ್ ಅವರು ಒಳಗಡೆ ಹೋಗಿದ ತಕ್ಷಣ ಸುದೀಪ್ ಅವರು ಆಚೆ ನಿಗ್ರಾಡ್ತಾವ್ರೆ ಅನ್ನೋ ಪದ ಯೂಸ್ ಮಾಡ್ತಿರಲ್ಲ ನೀವು. ನಿಮಗೆ ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತು ಕಾಂಟ್ರವರ್ಸಿ ಹೆಂಗಾಗಿದೆ, ಇದು ಯಾವ ಥರ ವಿಚಾರ ಹರಿದಾಡ್ತಾ ಇದೆ ಇಂಟರ್ನೆಟಲ್ಲಿ ಅಂತ. ನಾನು ಇವಾಗ ಮಾತಾಡ್ತಿರೋದು ಆರ್ಯವರ್ಧನ್ ಗುರೂಜಿ ಅವ್ರ ಬಗ್ಗೆ. ಆರ್ಯವರ್ಧನ್ ಅವರೇ, ನೀವು ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಕೆಲವೊಂದು ಮಾತುಗಳನ್ನ ಹೇಳಬೇಕು, ನಿಮಗೆ ಅರ್ಥ ಮಾಡ್ಕೊಳ್ಳಿ. ಈ ಮನುಷ್ಯನ ನಾಲ್ಗೆ ಇದೆಯಲ್ಲ, ಮೂಳೆ ಇಲ್ಲದೆ ಇರೋದು, ದೇವರು ಮೂಳೆ ಇಲ್ಲದೆ ಕೊಟ್ಬಿಟ್ಟು ತಪ್ಪು ಮಾಡ್ಬಿಟ್ಟು ಅಂತ ಅನ್ಸುತ್ತೆ ಒಂದೊಂದ್ಸರಿ. ಏನು ಮಾತಾಡ್ತಾ ಇದ್ದೀನಿ, ಯಾಕೆ ಮಾತಾಡ್ತಾ ಇದ್ದೀನಿ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಯಾರ ಬಗ್ಗೆ ಏನು ಮಾತಾಡ್ತಾ ಇದ್ದೀನಿ, ಎಂಥ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ, ಇದು ಯಾವುದನ್ನೂ ಯೋಚನೆ ಮಾಡಿದೆ ದರ್ಶನ್ ಅವರು ಒಳಗಡೆ ಹೋಗಿದ ತಕ್ಷಣ ಸುದೀಪ್ ಅವರು ಆಚೆ ನಿಗ್ರಾಡ್ತಾವ್ರೆ ಅನ್ನೋ ಪದ ಯೂಸ್ ಮಾಡ್ತಿರಲ್ಲ ನೀವು. ನಿಮಗೆ ಯಾವ ಪದ ಬಳಕೆ ಮಾಡ್ತಾ ಇದ್ದೀನಿ, ಇದು ಎಲ್ಲಿ ಗಂಟ ಹೋಗಿ ನಿಲ್ಲುತ್ತೆ? ಆ ವ್ಯಕ್ತಿ ಎಷ್ಟು ದೊಡ್ಡ ಸ್ಥಾನದಲ್ಲಿ ಕೂತಿರೋರು, ಎಂಥ ದೊಡ್ಡ ವ್ಯಕ್ತಿ ಅವರು, ಎಂಥ ದೊಡ್ಡ ಸೂಪರ್ ಸ್ಟಾರ್ ಕರ್ನಾಟಕದಲ್ಲಿ. ಇದನ್ನೆಲ್ಲ ಬಿಟ್ಟು ಅದೆಲ್ಲ ಗೊತ್ತಿದ್ರೂ ಅದನ್ನು ಸೈಡ್ಗಿಟ್ಟು ಮಾತಾಡ್ತೀರಿ ಅಂತಂದರೆ ಐ ಥಿಂಕ್ ಇದು ನಿಮ್ಮ ಮಾರ್ಕೆಟಿಂಗ್ ಗಿಮಿಕ್ ಅಂತ. ನಾನು ಯಾವಾಗಲೂ ಸುದ್ದಿಯಲ್ಲಿರಬೇಕು, ನನ್ನ ಬಗ್ಗೆ ಎಲ್ಲರೂ ಮಾತಾಡ್ತಾ ಇರಬೇಕು ಅನ್ನೋದಕ್ಕೋಸ್ಕರ ಹಿಂಗೆ ಮಾತಾಡ್ತಿರೋ, ಅಥವಾ ಗೊತ್ತಿಲ್ಲ ಏನಕ್ಕೆ ಹಿಂಗೆ ಮಾಡ್ತೀರಿ ನೀವು ಅಂತ. 99.9% ಎಲ್ಲರೂ ಈ ರೀತಿ ಮಾತಾಡಿದ್ರೆ ಏನಕ್ಕೆ ಅನ್ನೋದು ನಮ್ಮ ಜನಕ್ಕೆ ಗೊತ್ತು. ಬಿಕಾಸ್ ಆಫ್ ಸುದ್ದಿಲಿರಬೇಕು. ನಾನು ಯಾವಾಗಲೂ ಇಂಟರ್ನೆಟ್ಟಲ್ಲಿ ಸುದ್ದಿ ಆಗ್ತಾ ಇರಬೇಕು ಅನ್ನೋ ಒಂದೇ ಒಂದು ವಿಚಾರಕ್ಕಷ್ಟೇ ಹಿಂಗೆಲ್ಲ ಮಾತಾಡ್ತಿರ್ತಾವೆ. ಓಕೆನಾ? ನೀವೊಬ್ಬರು ಅಂತಲ್ಲ, ಅಯ್ಯೋ ನಮ್ಮ ಕರ್ನಾಟಕದಲ್ಲಿ 700 ಅಡಿ ಕಾಗೆ ಹಾರಿಸಿದವರು, ಆಮೇಲೆ ಇನ್ನೂ ಕೆಲವರು ಸಾಕಷ್ಟು ಜನ ಇದ್ದಾರೆ, ಏನೋ 10-20 ಲಕ್ಷ ಶರ್ಟ್ ಹಾಕೊಳ್ಳೋರು, ಆಮೇಲೆ 10 ಕೋಟಿ 20 ಕೋಟಿ ಬುದ್ಧನ ಸ್ಟ್ಯಾಚುಗೆ ದುಡ್ಡು ಕೊಡ್ತಾರವರು, ಸ್ವಿಮ್ಮಿಂಗ್ ಪೂಲಲ್ಲಿ ಮೈಗೆ ಒಂದು ಸ್ಕ್ರ್ಯಾಚ್ ಕೂಡ ಆಗಬಾರ್ದು ಅನ್ನೋ ಥರ ಯೋಚನೆ ಮಾಡೋರು, ಈ ಥರ ರೈಲ್ ಮೇಲೆ ರೈಲ್ ಬಿಡೋರು ಸಾಕಷ್ಟು ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಅದು ನಮ್ಮ ಜನಗಳ ದೌರ್ಭಾಗ್ಯ ನೋಡಿ. ನಮ್ಮ ಕರ್ನಾಟಕದಲ್ಲೇ ಇದ್ದೀರಾ ನಿಮ್ಮಂಥವ್ರಲ್ಲ, ಅದು ಯಾಕೆ ಅಂತ ನಮಗೂ ಗೊತ್ತಾಗ್ತಲ್ಲ. ಓಕೆ, ಬಿಗ್ ಬಾಸ್ಗೆ ಹೋಗ್ತೀರಿ, ಆಡ್ತೀರಿ, ನೀವು ಗೆಲ್ತೀರ ಬಿಡ್ತೀರ, ಅದು ಬೇರೆ ವಿಷಯ. ನೀವು ಎಷ್ಟು ದಿನ ಇದ್ರಿ, ಅದರಿಂದ ನಿಮ್ಗೇನು ಪ್ರಾಫಿಟ್ ಆಯಿತು? ಬಿಗ್ ಬಾಸ್ ಟೀಮ್ ಅವರು ನಿಮ್ಗೊಂದಷ್ಟು ದುಡ್ಡು ಅಂತ ಕೊಟ್ಟಿರ್ತಾರೆ, ನಿಮ್ಗೊಂದಷ್ಟು ಹೆಸರು ಅಂತೂ ಬಂದಿರುತ್ತೆ, ಒಂದಷ್ಟು ಫಾಲೋವರ್ಸ್ ಇನ್ಕ್ರೀಸ್ ಆಗಿರ್ತಾರೆ, ನಿಮ್ಮ ಲೈಫಲ್ಲಿ ಏನೋ ಒಂದು ರೀತಿ ಪ್ಲಸ್ ಆಗಿರುತ್ತೆ. ಅದನ್ನೆಲ್ಲ ಬಿಟ್ಬಿಟ್ಟು ಅಟ್ಲೀಸ್ಟ್ ಅದ್ರದ್ದೊಂದು ಕೃತಜ್ಞತೆ ಇರಬೇಕು, ಇಷ್ಟು ಮಾಡಿದಾರಪ್ಪ ಬಿಗ್ ಬಾಸ್ ಟೀಮ್ ಅವ್ರು ನನಗೆ ಅಂತ. ಅದನ್ನೆಲ್ಲ ಬಿಟ್ಬಿಟ್ಟು ಇಷ್ಟ ಬಂದಂಗೆ ಮಾತಾಡ್ತೀರಿ ಒಬ್ಬ ಮನುಷ್ಯನ ಬಗ್ಗೆ. ದರ್ಶನ್ ಅವರು ಒಳಗಡೆ ಹೋಗಿದ ತಕ್ಷಣ ಸುದೀಪ್ ಅವ್ರು ನಿಗ್ರಾಡ್ತವ್ರೆ, ಪ್ಯಾಂಟ್ ಬೀಚ್ ತೋರಿಸ್ಬಿಡ್ಲ ಅನ್ನೋ ಥರ ಮಾತಾಡ್ತಾರೆ ಅಂತ ಹೇಳಿದ್ರಲ್ಲ, ಆ ಮಾತು ಸುದೀಪ್ ಸರ್ ಏನಕ್ಕೆ ಗೊತ್ತಾ ಹೇಳಿರೋದು? ಇತ್ತೀಚೆಗೆ ಸುದೀಪ್ ಸರ್ಗೆ ಶೂಟಿಂಗಲ್ಲೋ ಅಥವಾ ಎಲ್ಲೋ ಒಂದು ಕಡೆ ತಮ್ಮ ಕಾಲ್ಗೆ ಏಟಾಗಿದೆ. ಎಕ್ಸಾಕ್ಟ್ಲಿ ಅದ್ರ ಬಗ್ಗೆ ವಿಷಯನ ಆಚೆ ಬಿಟ್ಕೊಟ್ಟಿಲ್ಲ ಅವರು, ಆಯಿತಾ? ಆಮೇಲೆ ಕೆಲವೊಂದು ಕಡೆ ಪ್ರೆಸ್ ಮೀಟ್ಗೆ ಅವ್ರು ಬಂದಾಗ ಕೂತ್ಕೊಳ್ಳೋದಕ್ಕೆ, ನಡ್ಕೊಂಡು ಹೋಗೋದಕ್ಕೆ ಸಮ್ಟೈಮ್ಸ್ ತೊಂದರೆ ಆದಾಗ ಪ್ರಿಯಾ ಮೇಡಮ್ ಅವರು ಸುದೀಪ್ ಸರ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋದು ಕೆಲವೊಂದು ದೃಶ್ಯ ಕಾಣಿಸಿದೆ. ಅದ್ರ ಬಗ್ಗೆ ಪ್ರೆಸ್ ಅವರು ಒಂದು ಇವೆಂಟಲ್ಲಿ, ಒಂದು ಪ್ರೆಸ್ ಮೀಟಲ್ಲಿ ಪ್ರಶ್ನೆ ಕೇಳಿದಾಗ, ಸರ್ ನಿಮ್ಮ ಕಾಲಿಗೆ ಏನಾಯಿತು, ಏನಾಗಿದೆ ಎತ್ತ ಅಂತಂದಾಗ ಸುದೀಪ್ ಸರು ಅವ್ರಿಗೆ ರೇಗ್ಸೋ ರೀತಿ, ಅವ್ರಿಗೆ ಸರ್ಕ್ಯಾಸಮ್ ಆಗಿ, ಅಂದರೆ ಈಗ ಪ್ರೆಸ್ ಅವರು, ಮೀಡಿಯಾದವರು ಅಂತಂದ ಬಂದಾಗ ಎಲ್ಲ ನಟರಿಗೂ ಎಲ್ಲ ಆ್ಯಕ್ಟರ್ಗಳಿಗೂ ತುಂಬ ಕ್ಲೋಸ್ ಆಗಿರ್ತಾರೆ, ಬಹಳ ಆತ್ಮೀಯವಾಗಿ ವರ್ತನೆ ಮಾಡ್ತಾರೆ. ಅದೇ ರೀತಿಯಾಗಿ ಆತ್ಮೀಯವಾಗಿ ಸುದೀಪ್ ಸರ್ ಒಬ್ಬ ಪ್ರಶ್ನೆ ಕೇಳಿದಂಥ ಒಬ್ಬ ಪತ್ರಕರ್ತರಿಗೆ ರೇಗ್ಸೋ ಥರ ಕೇಳಿದ್ದು, ಪ್ಯಾಂಟ್ ಬೀಚ್ ತೋರಿಸ್ಬಿಡ್ಲ ಅಂತ. ಓಕೆನಾ? ಅದು ನಿಗ್ರಾಡೋದು ಅಂತ ಅನ್ನಲ್ಲ. ನಿಮಗೆ ಹೆಂಗೆ ಬೇಕಾಗಿ ತೊಗೊಂಡಿರ್ಬೋದು ಅಷ್ಟೇ, ನೀವು ಅದನ್ನು ನಿಗ್ರಾಡೋದಲ್ಲ. ಅದು ಆ ಪದ ಬಳಕೆ ಮಾಡೋದಕ್ಕೆ ಒಂದು ಲಿಮಿಟ್ ಇದೆ. ಸುದೀಪ್ ಸರ್ ಫ್ಯಾನ್ಸ್ ಕೈಗೆ ತಗಲಾಕೊಂಡಿದ್ದೀರ ನೀವೀಗ. ಕಮೆಂಟ್ ಆಗ್ತಾ ಇರ್ತಾರೆ ಬಂದ್ಬಿಟ್ಟು, ನನ್ನನ್ನು ದಯವಿಟ್ಟು ಬಿಟ್ಬಿಡ್ರಪ್ಪ ಅಂತ ಕ್ಷಮೆ ಕೇಳೋದು, ಮತ್ತು ಹಿಂಗೆಲ್ಲ ಅಂದ್ಬಿಟ್ಟು ಮತ್ತೆ ಸುದೀಪ್ ಸರ್ಗೆ ಕ್ಷಮೆ ಕೇಳೋದು, ಮಾಡೋದೆಲ್ಲ ಮಾಡಿಬಿಡೋದು. ಕೊನೆಗೆ ಸಾರಿ ಸರ್ ತಪ್ಪಾಯ್ತು ಸರ್, ಯಾವುದೋ ಒಂದು ಪರ್ಸ್ನಲ್ ವಿಚಾರ ತೊಗೊಂಡ್ಬಿಟ್ಟಿದ್ದೀನಿ, ಯಾವುದೋ ಒಂದು ಸಂದರ್ಭದಲ್ಲಿ ಹಿಂಗೆ ಅಂದ್ಬಿಟ್ಟೆ, ಗೊತ್ತಾಗದೆ, ಹಂಗೆ ಹಿಂಗೆ ಗೊತ್ತಾಗದೆ ಅಂತೂ ಅಂದಿಲ್ಲ ನೀವು. ಇಂಟೆನ್ಷನ್ಲಿ ಬೇಕು ಅಂತಾನೆ ನಿಮ್ಮ ಮಾರ್ಕೆಟಿಂಗ್ಗೆ ಸುದೀಪ್ ಸರ್ನ ಯೂಸ್ ಮಾಡ್ಕೋತಾ ಇದ್ದೀರಾ. ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ, ಅವರು ನನ್ನನ್ನು ಯೂಸ್ ಮಾಡ್ಕೋಬಿಡಿ ಅಂತ ಅನ್ನಲ್ಲ. ಆದರೆ ಒಂದು ಯಾವ ರೀತಿ ಪದ ಬಳಕೆ ಮಾಡ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಿಜವಾಗ್ಲೂ ಇಷ್ಟು ಕೆಳಮಟ್ಟಕ್ಕೆ ಇಳಿದು ಒಬ್ಬ ದೊಡ್ಡ ಸೂಪರ್ ಸ್ಟಾರ್ನ ನಿಗ್ರಾಡ್ತಾರೆ ಅನ್ನೋ ಪದ ಬಳಕೆ ನಿಮ್ಮ ಬಾಯಲ್ಲಿ ಬಂದಿದ್ದು ತುಂಬಾ ತಪ್ಪು. ನಿಜ, ನಿಮ್ಮಂಥವ್ರನ್ನ ಹೆಂಗ್ರಿ ಕರೀತಾರೆ ರಿಯಾಲಿಟಿ ಶೋಗಳಿಗೆ, ಒಂದು ಪ್ರೋಗ್ರಾಮ್ ಮಾಡೋಕ್ಕೆ, ಒಂದು ಇಂಟರ್ವ್ಯೂ ಮಾಡೋಕ್ಕೆ? ಅವ್ರಿಗೆಲ್ಲ ಬುದ್ಧಿ ಇಲ್ಲ ಅಂತ ಹೇಳ್ಬೇಕು ನಾವು ಅಷ್ಟೇ.
ನಿಜವಾಗ್ಲು ಏನು ಈ ಥರ ಪದ ಬಳಕೆನ? ಕೃತಜ್ಞತೆ ಇರಲಿ, ಸ್ವಲ್ಪ ಗ್ರ್ಯಾಟಿಟ್ಯೂಡ್ ಅನ್ನೋದು ಇರಲಿ, ಸ್ವಲ್ಪ ಕೃತಜ್ಞತಾ ಮನೋಭಾವನೆ ಅಂತ ಕರೀತಾರೆ. ಅದೊಂದು ಚೂರೂ ಇಲ್ಲ ನಿಮಗೆ. ಅವರಿಂದನೇ ಇವತ್ತು ಒಂದು ಮಟ್ಟಕ್ಕೆ ನೀವು ಶೈನ್ ಆಗ್ತಾ ಇದ್ದೀರಾ, ಒಂದು ಮಟ್ಟಕ್ಕೆ ಲೈಫಲ್ಲಿ ಚೆನ್ನಾಗಿದ್ದೀರಾ ಅಂತಂದರೆ ದ ರೀಸನ್ ಇಸ್ ಬಿಗ್ ಬಾಸ್ ಆ್ಯಂಡ್ ಕಿಚ್ಚ ಸುದೀಪ್ ಸರ್. ಸುದೀಪ್ ಸರ್ ಪಕ್ಕನೇ ಕೂತ್ಕೊಂಡು ಮಾತಾಡಿದ್ದೀನಿ ಸುಮಾರು 2-3 ಅವರ್ ಅವ್ರ ಮನೆಗೆ ಹೋಗಿ ನಾನು. ನನ್ನ ಜೊತೆ ಇನ್ನೂ ಒಂದು 10,000 ಜನ ಯೂಟ್ಯೂಬರ್ಸ್ ಬಂದಿದ್ದರು. ನಮಗೆ ಗೊತ್ತು ಆ ವ್ಯಕ್ತಿ ಹೆಂಗೆ ಅಂತ. ಅದೆಲ್ಲ ಬಿಡಿ, ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಎಲ್ಲಿ ನಿಮಗೆ ಮಾನ್ಯತೆ ಸಿಕ್ಕಿರುತ್ತೆ, ಎಲ್ಲಿ ನಿಮಗೆ ಒಂದು ವ್ಯಾಲ್ಯೂ ಆ್ಯಡ್ ಆಗಿರುತ್ತೆ, ಯಾವ ವಿಚಾರದಿಂದ ನೀವು ಒಂದು ಮಟ್ಟಕ್ಕೆ ಬೆಳೆದಿರ್ತೀರಲ್ಲ, ಆ ವಿಷಯಗಳನ್ನು ಇಟ್ಕೊಂಡು ಕೆಟ್ಟ ರೀತಿಯಲ್ಲಿ ಮಾತಾಡೋಕ್ಕೆ ಹೋಗಬಾರ್ದು, ಯಾವತ್ತೂ ಮಾತಾಡಬಾರ್ದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಸೊ ಕಮೆಂಟ್ ಯುವರ್ ಒಪಿನಿಯನ್, ಮತ್ತು ಇನ್ನೊಂದು ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ಟೇಕ್ ಕೇರ್, ಹ್ಯಾಪಿ ವೀಕೆಂಡ್, ಬಾಯ್.